ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಕೇರಳದಲ್ಲಿ ಕಳೆದ 17 ದಿನಗಳಿಂದ ಕಾಲುಮುರಿದ ಕೋಳಿಯಂತೆ ಸೈಡ್ನಲ್ಲಿ ಕೂತಿರೋ ಬ್ರಿಟಿಷ್ F-35B ಫೈಟರ್ ಜೆಟ್ ಕುರಿತು ದೊಡ್ಡ ಸುದ್ದಿ ಬರ್ತಾ ಇದೆ. ಇದೀಗ ಈ ಯುದ್ಧ ವಿಮಾನವನ್ನ ಭಾರತದಲ್ಲಿ ರಿಪೇರಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಭಾರತದ ಹೆಲ್ಪ್ ತೊಳಕ್ ಅವ್ರು ರೆಡಿ ಇಲ್ಲ. ಅವ್ರಿಗೆ ಇಲ್ಲಿ ಬಂದು ರಿಪೇರಿ ಮಾಡಕ್ಕಾಗಲ್ಲ. ಹಾಗಾಗಿ ಜೊತೆಗೆ ತಿರುವನಂತಪುರಂನಿಂದ ಹಾರ್ಕೊಂಡು ಹೋಗೋಕ್ಕೂ ಅದ ಕೈಲಿ ಆಗಲ್ಲ ಅಂತ ಹೇಳಿ ಬ್ರಿಟನ್ನ F-35 ಅನ್ನ ಪೀಸ್ ಮಾಡಿ ಬಿಚ್ಚಿ ಗುಜರಿ ತರ ಇನ್ನೊಂದು ವಿಮಾನದಲ್ಲಿ ತುಂಬಿಕೊಂಡು ಹೋಗೋಕೆ ರೆಡಿ ಆಗ್ತಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಬರೋಬ್ಬರಿ 900 ಕೋಟಿ ಬೆಲೆ ಬಾಳೋ ವಿಶ್ವದ ಅಡ್ವಾನ್ಸ್ ಫೈಟರ್ ಜೆಟ್ ಒಳ್ಳೆ ಸೈಕಲ್ ತರ ಪೀಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹಾಗಿದ್ರೆ ನಿಜಕ್ಕೂ ಆಗಿದ್ದೇನಿದಕ್ಕೆ? ವಿಶ್ವದ ಅತ್ಯಾಧುನಿಕ ವಿಮಾನವನ್ನ ರಿಪೇರಿ ಮಾಡೋದು ಕಷ್ಟನಾ? ಅಷ್ಟಕ್ಕೂ ಈ ಫೈಟರ್ ಜೆಟ್ ಭಾರತಕ್ಕೆ ಯಾಕೆ ಬಂತು? ಇಷ್ಟು ದಿನ ಇಲ್ಲೇ ಯಾಕೆ ಮಲ್ಕೊಂಡಿತ್ತು? ಗೂಢಚರ್ಯ ಏನಾದರೂ ಮಾಡೋಕೆ ಬಂತ? ಈ ವೇಳೆ ನಮ್ಮ ಸೇನೆ ಏನಾದರೂ F-35ನ ಜಾಮ್ ಮಾಡ್ತಾ? ಬನ್ನಿ ಈ ನಿಗೂಢ ಫೈಟರ್ ಜೆಟ್ ಹಿಂದಿರೋ ಕತೆ ಏನು ಅನ್ನೋದನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಅಭ್ಯಾಸಕ್ಕಂತ ಬಂದಿದ್ದ ಯುದ್ಧ ವಿಮಾನ ಸ್ನೇಹಿತರೆ. F-35 ಯುದ್ಧ ವಿಮಾನಗಳಲ್ಲಿ ಅತ್ಯಂತ ವೇಗವಾಗಿ ನೆಗೆಯಬಲ್ಲ F-35B ಲೈಟ್ನಿಂಗ್ II ಫೈಟರ್ ಜೆಟ್ ಇದು. ಬ್ರಿಟನ್ನ HMS ಪ್ರಿನ್ಸ್ ಆಫ್ ವೇಲ್ಸ್ ಯುದ್ಧ ನೌಕೆಯಲ್ಲಿ ಬಂದಿತ್ತು. ಬ್ರಿಟನ್ನ ದಾಳಿಕೋರ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ನ ಲೀಡರ್ ನೌಕೆ. ಕಳೆದ 8 ತಿಂಗಳಿಂದ ಇದು ಮೆಡಿಟರೇನಿಯನ್ ಸಿ, ಕೆಂಪು ಸಮುದ್ರ, ನಂತರ ಹಿಂದೂ ಮಹಾಸಾಗರ ಅಂತ ಸುತ್ತಾಡ್ತಿದೆ. ನಾನಾ ದೇಶದೊಂದಿಗೆ ಜಂಟಿ ನೌಕಾಭ್ಯಾಸ ಮಾಡ್ತಾ ಸುತ್ತುಡಿತಾ ಇದೆ. ಅದೇ ತರ ಜೂನ್ 9-10 ನಡುವೆ ನಮ್ಮ ಇಂಡಿಯನ್ ನೇವಿಯೊಂದಿಗೆ ಎಕ್ಸಸೈಸ್ ಇಟ್ಕೊಂಡಿತ್ತು. ಹೀಗಾಗಿ ಕೇರಳದ ಹತ್ರ ಬಂದಿತ್ತು. ಆ HMS ಪ್ರಿನ್ಸ್ ಆಫ್ ವೇಲ್ಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ನಲ್ಲಿ ಈ F-35B ಇತ್ತು. ಆದರೆ ಅಭ್ಯಾಸ ನಡೆಸ್ತಾ ಜೂನ್ 14ನೇ ತಾರೀಕು ತನ್ನ ತಾಯಿ ನೌಕೆಯಿಂದ 180 ಕಿಲೋಮೀಟರ್ ದೂರ ಕೇರಳಕ್ಕೆ ಬಂದಿದೆ. ಈ ವೇಳೆ ರಾತ್ರಿ 9:30ಕ್ಕೆ ನಮ್ಮ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿದೆ. ಕೇಳಿದ್ರೆ ತೈಲ ಕಮ್ಮಿಯಾಗಿತ್ತು, ವೆದರ್ ಕೂಡ ಸರಿ ಇರಲಿಲ್ಲ, ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂತ ಹೇಳಿದ್ದಾರೆ. ಹೀಗಾಗಿ ಭಾರತ ಲ್ಯಾಂಡಿಂಗ್ಗೆ ಪರ್ಮಿಷನ್ ಕೊಟ್ಟಿದೆ. ಕೂಡಲೇ ನಮ್ಮ ವಾಯುಪಡೆ ಎಲ್ಲ ಅಗತ್ಯ ಸಹಾಯವನ್ನ ಕೂಡ ಕೊಟ್ಟಿದೆ. ಆರಂಭಿಕ ಕೆಲ ರಿಪೋರ್ಟ್ಸ್ ಪ್ರಕಾರ ಎಲ್ಲ ವಿಮಾನಗಳಿಗೆ ಈ ಥರ ತುರ್ತು ಸಂದರ್ಭ ಬಂದಾಗ ಎಲ್ಲಿ ಲ್ಯಾಂಡ್ ಆಗಬೇಕು ಅಂತ ಮೊದಲೇ ಕೆಲ ನಿಗದಿತ ಏರ್ಪೋರ್ಟ್ಗಳನ್ನು ಸೂಚಿಸಿರ್ತಾರಂತೆ. ಆ ಥರ ಈ F-35Bಗೆ ತಿರುವನಂತಪುರಂನಲ್ಲಿ ಲ್ಯಾಂಡ್ ಆಗೋಕ್ಕೆ ಡೆಸಿಗ್ನೇಟ್ ಮಾಡಲಾಗಿತ್ತು. ಆ ರೀತಿ ತುರ್ತು ಸಂದರ್ಭ ಬಂದರೆ ಅಭ್ಯಾಸ ಮಾಡಬೇಕಾದ್ರೆ. ಹಾಗಾಗಿ ಅಲ್ಲಿ ಲ್ಯಾಂಡ್ ಆಯಿತು ಅಂತ ಹೇಳ್ತಿದ್ದಾರೆ. ಹೋಗಲಿ, ಇರ್ಬೋದು ಅಂತ ಅಂದ್ಕೊಳ್ಳೋಣ. ಆದರೆ ಏರ್ಪೋರ್ಟ್ಗೆ ಇಳಿದ ತಕ್ಷಣ ವಿಮಾನದ ಸಿಬ್ಬಂದಿ ನಡೆದುಕೊಂಡ ರೀತಿ ಅನುಮಾನ ಕಾರಣ ಆಗ್ತಾ ಇದೆ. ಕೇರಳದಲ್ಲಿ ಭರ್ಜರಿ ಮಳೆ ಆಗ್ತಿದ್ದರಿಂದ ಬನ್ನಿ ನಮ್ಮ ಹ್ಯಾಂಗರ್ನಲ್ಲಿ ನಿಲ್ಲಿಸಿ ಅಂತ ಭಾರತ ಅವರಿಗೆ ಒಳ್ಳೆ ರೀತಿಯಲ್ಲಿ ಆಫರ್ ಕೊಡ್ತು. ಬ್ರಿಟನ್ ಬೇಡ ಅಂತ ಹೇಳಿದೆ. ಅದೇನು ಮನುಷ್ಯನೇನ್ರಿ, ಯುದ್ಧ ವಿಮಾನ, ಮಳೆಗೆ ಏನಾಗುತ್ತೆ ಅಂತ ಹೇಳಿ ಲೆಕ್ಕಾಚಾರ ಇರ್ಬೋದು. ಆದರೆ ಸ್ನೇಹಿತರೆ, ನಿರಂತರವಾಗಿ ಮಳೆಗೆ ಎಕ್ಸ್ಪೋಸ್ ಆದರೆ ಅದರಲ್ಲಿರೋ ಎಲೆಕ್ಟ್ರಾನಿಕ್ ಉಪಕರಣ ಹಾಳಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಭಾರತ ಸಹಾಯ ಹಸ್ತವನ್ನು ಚಾಚಿದೆ, ಆಫರ್ ಮಾಡ್ತು. ಆದರೆ ಬ್ರಿಟನ್ ಹ್ಯಾಂಗರ್ಗೆ ತಗೊಂಡೋಗಿ ಎಲ್ಲಿವರು ನಮ್ಮ ಟೆಕ್ನಾಲಜಿ ಎಲ್ಲ ಬಿಚ್ಚಿ ನೋಡಿಬಿಡ್ತಾರೋ, ತಿಳ್ಕೊಂಡ್ಬಿಡ್ತಾರೋ, ಏನಾದರೂ ಮಾಡಿಬಿಡ್ತಾರೋ ವಿಮಾನಕ್ಕೆ ಅಂತ ಬೇಡ, ನಾವು ಹೊರಗೆ ನಿಂತಿರ್ತೀವಿ ಕಣ್ಣಿಗೆ ಕಾಣೋ ಥರ ಅಂತ ಮಳೆಯಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅದರ ಪೈಲಟ್, ಅದರ F-35ನ ಪೈಲಟ್ ಕೂಡ ಫೈಟರ್ ಜೆಟ್ ಬಿಟ್ಟು ಕದಲೇ ಇಲ್ಲ, ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡಿದ್ರು. F-35 ಪಕ್ಕದಲ್ಲೇ ಕುರ್ಚಿ ಹಾಕೊಂಡು ಕೂತಿದ್ರು. 17 ದಿನದಿಂದ ಕೇರಳದಲ್ಲೇ ವಾಸ. ಆದರೆ ಏನೋ ಒಂದು ಸರಿ ಮಾಡ್ಕೊಂಡು ಹೋದರೆ ಆಯ್ತಲ್ಲ, ರಿಪೇರಿ ಮಾಡ್ಕೊಂಡು ಹಾರಿದ್ರೆ ಆಯಿತು, ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೆ. ಆದರೆ F-35 ಕದಲ್ತಾ ಇಲ್ಲ. ಸಾಲು ತಾಂತ್ರಿಕ ದೋಷ ಅಂತ ಹೇಳಿಕೊಂಡು ತಿರುವನಂತಪುರಂನಲ್ಲೇ ಊರ್ಕೊಂಡ್ಬಿಟ್ಟಿದ್ದಾರೆ. ಲ್ಯಾಂಡ್ ಆದ ಮರುದಿನವೇ ರೀಫ್ಯೂಲ್ ಮಾಡಿ ಹಾರಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಹೈಡ್ರಾಲಿಕ್ ಸಮಸ್ಯೆಯಿಂದ ಟೇಕ್ ಆಫೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ವಿಮಾನದ ಬೇರೆ ಬೇರೆ ಭಾಗಗಳನ್ನು ಮೂವ್ ಮಾಡೋಕ್ಕೆ ಪ್ರೆಷರೈಸ್ಡ್ ಲಿಕ್ವಿಡ್ನ ಬಳಸ್ತಾರೆ. ಇದಕ್ಕೆ ಹೈಡ್ರಾಲಿಕ್ ವ್ಯವಸ್ಥೆ ಅಂತ ಕರೀತಾರೆ. ವಿಮಾನಗಳಿಗೆ, ಅದರಲ್ಲೂ ಕೂಡ ಫೈಟರ್ ಜೆಟ್ಗಳಿಗೆ ತುಂಬ ಇಂಪಾರ್ಟೆಂಟ್. ಲ್ಯಾಂಡಿಂಗ್ ಗೇರ್, ಬ್ರೇಕ್ ಎಲ್ಲ ಆಪರೇಟ್ ಆಗೋದು ಇದೇ ವ್ಯವಸ್ಥೆಯಿಂದ. ಆದರೆ ಟೇಕ್ ಆಫ್ ಆಗೋಕ್ಕೂ ಮುಂಚೆ ನಡೆಸಿದ ಪರೀಕ್ಷೆಗಳಲ್ಲಿ ಈ F-35ನ ಹೈಡ್ರಾಲಿಕ್ ವ್ಯವಸ್ಥೆ ಫೇಲ್ ಆಗಿದೆ ಅಂತ ಗೊತ್ತಾಗಿದೆ. ಹೀಗಾಗಿ ಹಾರಕ್ಕಾಗಲಿಲ್ಲ. ಬಳಿಕ HMS ಪ್ರಿನ್ಸ್ ಆಫ್ ವೇಲ್ಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ನಿಂದ ಒಂದಿಷ್ಟು ಟೆಕ್ನಿಷಿಯನ್ಸ್ನ ಕರೆಸಿ ಸರಿ ಮಾಡೋಕೆ ನೋಡಿದ್ದಾರೆ. ಅದು ಕೂಡ ಯಶಸ್ವಿಯಾಗಿಲ್ಲ. ಬ್ರಿಟನ್ ಫೈಟರ್ ಜೆಟ್ ಕೇರಳದಲ್ಲೇ ಉಳ್ಕೊಂಡಿದೆ. ಕೇರಳ ಪ್ರವಾಸೋದ್ಯಮ ಇಲಾಖೆ ಫುಲ್ ಕಾಲೆಳಿತಾ ಇದೆ. ಇನೋವೇಟಿವ್ ಆಗಿ ಅವರ ಟೂರಿಸಂನ ಪ್ರಮೋಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಟೂರಿಸಂ ಹೆಂಗಿದೆ ಅಂತ ಹೇಳಿದ್ರೆ F-35 ಕೂಡ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ಅನ್ನೋ ಥರದಲ್ಲಿ. F-35 ಹೇಳೋದಂತೆ, ಕೇರಳ ತುಂಬ ಚೆನ್ನಾಗಿದೆ, ನನಗೆ ಹೋಗೋಕ್ಕೆ ರೆಡಿ ಇಲ್ಲ ಅಂಥೇಳಿ ಕೇರಳ ಟೂರಿಸಮ್ಗೆ 5 ಸ್ಟಾರ್ ರೇಟಿಂಗ್ ಕೊಟ್ಟು ಅದಲ್ಲೇ ಇರೋ ರೀತಿ ಪೋಸ್ಟ್ ಹಾಕ್ಕೊಂಡಿದ್ದಾರೆ.
ಈ ನಡುವೆ ಭಾರತ ಸರ್ಕಾರ ನಮ್ಮ CISF ಸಿಬ್ಬಂದಿಯನ್ನು ನಿಲ್ಲಿಸಿ F-35ಗೆ ಸೆಕ್ಯೂರಿಟಿ ಕೂಡ ಕೊಟ್ಟಿದೆ. ಬ್ರಿಟಿಷ್ ನೌಕಾ ಸಿಬ್ಬಂದಿಗೆ ಇದನ್ನ ರಿಪೇರಿ ಮಾಡೋಕೆ ಆಗದೇ ಇದ್ದಿದ್ರಿಂದ ಬ್ರಿಟನ್ ಸ್ಪೆಷಲ್ ಟೂಲ್ಸ್ ಇಲ್ಲಿದನ್ನ ಸರಿ ಮಾಡೋಕ್ಕಾಗಲ್ಲ, ಹೀಗಾಗಿ 40 ಜನರ ಎಂಜಿನಿಯರಿಂಗ್ ಟೀಮ್ ಒಂದನ್ನು ಕಳಿಸ್ತೀವಿ ಅಂದಿತ್ತು. ಆದರೆ 2 ವಾರ ಆದರೂ ಕೂಡ ಆ ಟೀಮೇ ಬಂದಿಲ್ಲ. ಬರೋಬ್ಬರಿ 17 ದಿನಗಳಿಂದ ಕೇರಳದಲ್ಲೇ ಉಳಿದಿದೆ ಜೆಟ್. ಈಗ ಎಷ್ಟರ ಮಟ್ಟಿಗೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತರಹೇವಾರಿ ಟ್ರೋಲ್ ಆಗೋಕೆ ಶುರುವಾಗಿದೆ. ನಿಮಗೆ ಆಲ್ರೆಡಿ ಹೇಳಿದ್ವಿ ನಾವು ಕೇರಳದ ಟೂರಿಸಂ ಡಿಪಾರ್ಟ್ಮೆಂಟ್ ಏನು ಮಾಡಿದೆ ಅಂತ. ಕೇರಳ ದ ಡೆಸ್ಟಿನೇಷನ್ ಯು ನೆವರ್ ವಾಂಟ್ ಟು ಲೀವ್ ಅಂತ ಪೋಸ್ಟ್ ಮಾಡಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಶಿರಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 ನೈಟ್ 4 ಡೇ ಪ್ರವಾಸವನ್ನ ಆಯೋಜಿಸಿದೆ. ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಬಿಡಿ ಭಾಗಗಳಾಗಿ ರವಾನೆ. ಹೀಗೆ 2 ವಾರಗಳಿಂದ ನಾನಾ ಪ್ರಯತ್ನ ಮಾಡಿದ್ರು F-35 ಸರಿಯಾಗ್ತಿಲ್ಲ. ಈಗ ನೋಡಿದ್ರೆ ಅದನ್ನು ಬಿಚ್ಚಿ ಪೀಸ್ ಮಾಡಿ ತಗೊಂಡು ಹೋಗೋಕೆ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. F-35ನ ಗ್ರೌಂಡಲ್ಲೇ ರಿಪೇರಿ ಮಾಡೋಕೆ ಸಾಧ್ಯನೇ ಇಲ್ಲ, ಅದು ಟೇಕ್ ಆಫ್ ಆಗೋದು ಇಲ್ಲ. ಹೀಗಾಗಿ ಅದನ್ನು ಬಿಚ್ಚಿ ಪೀಸ್ ಮಾಡಿ ಇನ್ನೊಂದು ವಿಮಾನದಲ್ಲಿ ಅದರ ಪಾರ್ಟ್ಸ್ ಹೊತ್ಕೊಂಡು ಹೋಗಬೇಕು ಅಂತ ಬ್ರಿಟನ್ ಹೇಳಿದೆ. ಇದಕ್ಕಾಗಿ C-17 ಗ್ಲೋಬ್ ಮಾಸ್ಟರ್ ಕಾರ್ಗೋ ವಿಮಾನ ಕಳಿಸ್ಕೊಡ್ತಾ ಇದೆ. ಯಾಕಂದರೆ C-17 ವಿಶ್ವದ ಅತಿ ದೊಡ್ಡ ಸರಕು ಸಾಗಣೆ ವಿಮಾನ. F-35 ಕೂಡ ಸಾಮಾನ್ಯ ಅಲ್ಲ. 16 ಮೀಟರ್ ಉದ್ದ, 11 ಮೀಟರ್ ಅಗಲ ಇರುತ್ತೆ. ಬರೋಬ್ಬರಿ 22,000 kg ಭಾರ ಇರುತ್ತೆ. ಹೀಗಾಗಿ ದೊಡ್ಡ ವಿಮಾನದಲ್ಲಿ ತಗೊಂಡು ಹೋಗಬೇಕು ಅಂತ ಬ್ರಿಟನ್ ತೀರ್ಮಾನ ಮಾಡಿದೆ. ರೆಡಾರ್ ಟೆಸ್ಟ್ ಯತ್ನ ಜಾಮ್ ಮಾಡ್ತಾ ಭಾರತ. ಹೀಗೆ F-35 ಭಾರತದಲ್ಲಿ ಸ್ಟಕ್ ಆಗಿರೋದ್ರ ಸುತ್ತ ಕಾನ್ಸ್ಪಿರಸಿ ಥಿಯರಿಗಳು ಕೂಡ ಸಿಕ್ಕಾಪಟ್ಟೆ. ಗೊತ್ತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ತರಹೇವಾರಿ ಚರ್ಚೆ ನಡೆಯುತ್ತೆ. ಯಾಕಂದರೆ F-35 ಸಾಮಾನ್ಯ ಫೈಟರ್ ಜೆಟ್ ಅಲ್ಲ, ವಿಶ್ವದಲ್ಲಿ ಅತ್ಯಂತ ಅಡ್ವಾನ್ಸ್ಡ್ 5th ಜನರೇಷನ್ ಯುದ್ಧ ವಿಮಾನ, ಹಾಗೆ ಜಗತ್ತಿನ ಅತ್ಯಂತ ದುಬಾರಿ ಫೈಟರ್ ಜೆಟ್. ಒಂದು F-35 ಫೈಟರ್ ಜೆಟ್ ಬೇಕು ಅಂದರೆ ಏನಿಲ್ಲ ಅಂದರೂ $110 ಮಿಲಿಯನ್ ಕೊಡಬೇಕು. ರೂಪಾಯಿ ಲೆಕ್ಕದಲ್ಲಾದರೆ ಹತ್ತತ್ರ 900 ಕೋಟಿ ರೂಪಾಯಿ ಸುರಿಬೇಕು. ಹೀಗಾಗಿ ಟೆಕ್ನಾಲಜಿಯಲ್ಲಿ, ತಾಂತ್ರಿಕತೆಯಲ್ಲಿ ಅಡ್ವಾನ್ಸ್ಡ್ ಆಗಿರುತ್ತೆ. ಸೊ ಇಂಥ ವಿಮಾನ ದಾರಿ ತಪ್ಪೋದು ಅಂದರೆ ಏನು? ಫ್ಯೂಲ್ ಖಾಲಿಯಾಗಿ ಭಾರತದಲ್ಲಿ ಲ್ಯಾಂಡ್ ಆಗೋದು ಅಂದರೆ ಏನು? ಅದರಲ್ಲೂ ರಿಪೇರಿ ಆಗದೆ 17-18 ದಿನ ನಿಲ್ಲುತ್ತೆ ಅಂದರೆ ನಂಬಕ್ಕಾಗತ್ತಾ? ಯಾಕಂದರೆ ಅಮೆರಿಕ, ಬ್ರಿಟನ್ ಈ F-35ಗಳನ್ನು ಆಗ ತಾನೇ ಮೊಟ್ಟೆ ಹೊಡೆದು ಮರಿ ಮಾಡಿರೋ ಕೋಳಿ ಮರಿಗಳ ತಾಯಿ ಮರಿಗಳನ್ನು ಹೇಗೆ ಕಾಪಾಡ್ಕೊಳ್ತಾವೋ ಆ ರೀತಿ ಕಾಪಾಡ್ಕೊಳ್ತಾರೆ ಇದನ್ನು. ಎಲ್ಲಿ ಚೀನಾ, ರಷ್ಯಾ ಅಥವಾ ಬೇರೆ ರಾಷ್ಟ್ರಗಳು ಕದ್ದು ಬಿಡ್ತಾರೋ, ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಕಾಪಿ ಮಾಡಿಬಿಡ್ತಾರೋ ಅಂಥೇಳಿ ಬಹಳ ಕೇರ್ಫುಲ್ಲಾಗಿ ನೋಡ್ಕೊಳ್ತಾರೆ. ಹೇಗಿರುವಾಗ ಭಾರತದಲ್ಲಿ ಬಂದು ಮಲ್ಕೊಂಡ್ಬಿಡುತ್ತೆ ಇದು ಅಂತ ಹೇಳಿದ್ರೆ ಏನರ್ಥ? ಹೀಗಾಗಿ ನಾನಾ ಥಿಯರಿಗಳ ಚರ್ಚೆ ನಡೀತಾ ಇದೆ. ಆರಂಭದಲ್ಲಿ ಫೈಟರ್ ಜೆಟ್ ಬಂದಾಗ ಅಮೆರಿಕ ಇರಾನ್ ಯುದ್ಧ ನಡೀತಾ ಇತ್ತು. ಹೀಗಾಗಿ ಕೆಲವೊಬ್ಬರು ಇದು ಸುಮ್ಮನೆ ಬಂದಿಲ್ಲ, ಕ್ಲಾಂಡಸ್ಟಿನ್ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ELINT ಮಿಷನ್ ನಡೆಸೋಕೆ ಬಂದಿದೆ ಅಂತ ಹೇಳಿದರು. ಅಂದರೆ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಕಣ್ಣಿಡೋಕೆ ಬಂದಿದೆ. ಇದರಲ್ಲಿರೋ AN/APG-81 AESA ರೆಡಾರ್ಗಳು ಇರಾನ್ನ ಸರ್ವೆಲೆನ್ಸ್ ಮಾಡ್ತಾ ಇದ್ದಾವೆ. ಇದಕ್ಕಾಗಿ ಹೈಡ್ರಾಲಿಕ್ ಗ್ಲಿಚ್ ನೆಪ ಹೇಳಿದ್ರು ಅಂತೆಲ್ಲ ವಿಶ್ಲೇಷಣೆ ಮಾಡಿದ್ರು. ಈಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ, ಇಲ್ಲ ಬಹುಶಃ ನೇಟೋ ಭಾರತದ ಏರ್ ಡಿಫೆನ್ಸ್ ಟೆಸ್ಟ್ ಮಾಡೋಕೆ ಟ್ರೈ ಮಾಡಿದೆ, ಭಾರತ ತನ್ನ ಅತ್ಯಾಧುನಿಕ ಫೈಟರ್ ಜೆಟ್ನ ಪತ್ತೆ ಹಚ್ಚಬಲ್ಲದಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇತ್ತು ಅಂತೆಲ್ಲ ಚರ್ಚೆ ಮಾಡ್ತಿದ್ದಾರೆ. ಕೆಲವರಂತೂ ಇದೇ ರೀತಿ ಭಾರತ ಪತ್ತೆ ಮಾಡಿರೋದು ಅಷ್ಟೇ ಅಲ್ಲ, F-35ನ ಎಲೆಕ್ಟ್ರಾನಿಕ್ ವ್ಯವಸ್ಥೆಯನ್ನು ಜಾಮೇ ಮಾಡಿಬಿಟ್ಟಿದೆ. ಅದಕ್ಕೆ ಫೈಟರ್ ಜೆಟ್ ವಾಪಸ್ ಹಾರಿಸೋಕ್ಕಾಗ್ತಾ ಇಲ್ಲ. ನಂತರ 2 ರಾಷ್ಟ್ರಗಳು ತಾಂತ್ರಿಕ ದೋಷ ಅಂತ ಹೇಳ್ಕೊಳ್ತಿದ್ದಾವಷ್ಟೇ. ಯಾಕಂದರೆ F-35ನ್ನು ಜಾಮ್ ಮಾಡ್ತು ಅಂದರೆ ಬ್ರಿಟನ್ಗೂ ಒಳ್ಳೆಯದಲ್ಲ, ಮಿತ್ರ ರಾಷ್ಟ್ರದ ವಿಮಾನ ಜಾಮ್ ಮಾಡ್ತು ಅಂದರೆ ಭಾರತಕ್ಕೂ ಒಳ್ಳೆಯದಲ್ಲ. ಹೀಗಾಗಿ ಇಬ್ಬರು ಸುಮ್ಮನೆ ಕತೆ ಹೇಳ್ತಿದ್ದಾರಷ್ಟೇ ಅಂತೆಲ್ಲ ಚರ್ಚೆ ನಡೀತಾ ಇದೆ. ಆದರೆ ಸ್ನೇಹಿತರೆ, ಸದ್ಯಕ್ಕೆ ಇವೆಲ್ಲ ಊಹಾಪೋಹ, ಯಾವುದಕ್ಕೂ ಸ್ಪಷ್ಟ ಸಾಕ್ಷ್ಯ ಇಲ್ಲ. ಆದರೆ ಮಿಲಿಟರಿ ಸ್ಟ್ರಾಟಜಿಗಳಲ್ಲಿ ಈ ಥರ ಮಾಡೋದು ಹೊಸತೇನಲ್ಲ. 2022ರಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಸ್ಫೋಟಕ ಇಲ್ಲದ ಬ್ರಹ್ಮೋಸ್ ಮಿಸೈಲ್ ಫೈರ್ ಮಾಡಿತ್ತು. ನಂತರ ಇಲ್ಲೆಲ್ಲ ಮಿಸ್ ಆಗಿ ಬ್ರಹ್ಮೋಸ್ ಫೈರ್ ಆಗಿದ್ದು ಅಂತ ಹೇಳಿ ಒಂದಿಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಿ ಕ್ರಮ ತಗೊಳ್ತಿದ್ದೀವಿ ಅಂತಲೂ ಹೇಳಿತ್ತು. ಆದರೆ ಪಾಕಿಸ್ತಾನದವರು ಮಾತ್ರ ನಂಬಕ್ಕೆ ರೆಡಿ ಇಲ್ಲ, ನೀವು ಬೇಕಂತ ಹಾರಿಸಿದ್ದು ಅಂತ. ನಮ್ಮ ಏರ್ ಡಿಫೆನ್ಸ್ ಚೆಕ್ ಮಾಡೋಕೆ ಹಾರಿಸಿದ್ದು ಭಾರತ ಅನ್ನೋದು ಅವ್ರು ಬಹಳ ಪಾಕಿಸ್ತಾನದಲ್ಲೇ ಚರ್ಚೆ ಆಗಿತ್ತು ಆಗ. ಹೀಗಾಗಿ ಸದ್ಯಕ್ಕೆ ಯಾವುದನ್ನ ಅಲ್ಲಗಳೆಯಕ್ಕಾಗಲ್ಲ, ಈ ರೀತಿ ವಿಚಾರ ಇದೆ. ಬಹಳ ಮಿಸ್ಟೀರಿಯಸ್ ಆಗಿ 1000 ಕೋಟಿ, 900 ಕೋಟಿಯಿಂದ 1000 ಕೋಟಿ ಬೆಲೆ ಬಾಳೋ ಈ F-35 ಕಾಲು ಮುರಿದ ಕೋಳಿಯಂತೆ ಕುತ್ಕೊಂಡ್ಬಿಟ್ಟಿದೆ ತಿರುವನಂತಪುರಂನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.